ಆ, ತಾವು ಹೇಳ್ತೀರಾ. ಆ ಫೋಟೋ ನೋಡಿ ನಮ್ಗೆ ಬೇಸರ ಆಯ್ತು. ಹ್ಮ್ ಅದು ಏನಿದೆ ಎಲ್ಲಾ ಕಾಲಕ್ಕೂ ಇರೋದಿಲ್ಲ. ಮತ್ತೆ ಜೈಲು ಆಡಳಿತ ನಡೆಸೋದು ತಾವು ಹೇಳ್ದಂಗೆ ಸುಲಭ ಅಲ್ಲ, ಬಹಳ ಕಷ್ಟ ಇದೆ. ಹ್ಮ್ ಬಟ್ ಏನಾಗುತ್ತೆ ಅಂದ್ರೆ ತಾವು ಅನೇಕ ಆ ವಿಧ ವಿಧವಾದ ಕ್ರಿಮಿನಲ್ಸ್ ಇರ್ತಾರಲ್ಲ, ಲೈಫ್ ಸೆಂಟೆನ್ಸ್ ಆಗಿರೋರು ಇರ್ಬೋದು, ಬರ್ಗ್ಲರ್ಸ್ ಇರ್ಬೋದು, ಆ ಅನೇಕ ಅಪರಾಧಗಳು ಮಾಡಿ ಬಂದಿರ್ತಾರೆ. ಕೆಲವರು ಸಾಕ್ಷ್ಯಾಧಾರದ ಪ್ರಕಾರ ನಿರಪರಾಧಿಗಳು ಸಜಾ ಅನುಭವಿಸುವಂತ ಕೈದಿಗಳು ಇದೆ, ನೋಡಿದೆ ನಾನು. ಹ್ಮ್ ಬಟ್ ಏನಂತಂದ್ರೆ ಈ ಘಟನೆ ನಡೆದು ಬಹಳ ದುರದೃಷ್ಟಕರ. ಆಮೇಲೆ ಅವ್ರಿಗೆಲ್ಲ ನಾವು ಆಕ್ಚುಲಿ ಯಾವ್ದು ಕ್ರಿಮಿನಲ್ಸ್ಗೆ ಯಾರು ಈಗ ಅಪರಾಧಿಗಳು ನಮ್ ಚೇಂಬರ್ ಯಾರು ಕೂಡ್ಸೋದಿಲ್ಲ, ಯಾರಿಗೂ ನಾವು ಚೇರ್ ಕೊಡೋದಿಲ್ಲ. ಏನಿದೆ ಅವ್ರ ಕಡೆ ಮಾತಾಡಿ ಕಳ್ಸಿಬಿಡ್ತೀವಿ. ಅಲ್ಲಿ ಕೂಡಿಸ್ಕೊಂಡು ಈ ರೀತಿ ಹರಟೆ ಹೊಡೆಯುವಂತದ್ದು ಬಹಳ ನಾಚಿಕೆಗೇಡಿತನ. ಇದು ಈ ರೀತಿ ಆಗಬಾರ್ದಾಗಿತ್ತು. ಇದು ಸ್ವಲ್ಪ ವೈಫಲ್ಯ ಆಗಿದೆ, ಆಡಳಿತ ವೈಫಲ್ಯ ಆಗಿದೆ. ಅದ್ರ ಬಗ್ಗೆ ನಮ್ಮ ಅಧಿಕಾರಿಗಳು ಕ್ರಮ ಕೈಗೊಂಡಿದ್ದು ನಾವು ಟಿವಿ ಮಾಧ್ಯಮದಲ್ಲಿ ನೋಡಿದೆ, ಹ್ಮ್ ದೃಶ್ಯ ಮಾಧ್ಯಮ ನೋಡಿದೆ. ಈ ರೀತಿ ಆಗಬಾರ್ದು. ಹೌದು. ಓಕೆ ರಾಜೇಶ್ ಸರ್, ಈಗ ನೀವು ಹೇಳಿದ್ರಿ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ಅಲ್ಲಿ ಸುಧಾರಣೆ ಮಾಡೋದು ತುಂಬ ಕಷ್ಟ ಅಂತೇಳಿ. ಹೌದು, ನಾವು ಒಪ್ಕೊಳ್ತೀವಿ. ಯಾಕೆಂತಂದರೆ ಅಲ್ಲಿರುವಂಥ ಸಿಬ್ಬಂದಿಗಳೆಷ್ಟು, ಕೈದಿಗಳ ಸಂಖ್ಯೆ ಎಷ್ಟು ಅಂತ ನೋಡಿದಾಗ 4:1 ಅನ್ನೋ ಲೆಕ್ಕಾಚಾರದಲ್ಲಿ ಇರುವಂಥದ್ದು. ಕಂಟ್ರೋಲ್ ಮಾಡೋದು ತುಂಬ ಕಷ್ಟ, ಒಪ್ಕೊಳ್ತೀವಿ. ಆದರೆ ಜೈಲಿಗೆ ಬರುವಂಥ ಈ ರೀತಿಯಾದಂಥ ಆರೋಪಿಗಳಿಗೆ ಇಂಥ ಒಂದು ರಾಜಾತಿಥ್ಯ ಸಿಗುತ್ತೆ ಅಂತಂದರೆ, ನೀವೇ ಹೇಳಿದ್ರಿ ಆಡಳಿತ ವೈಫಲ್ಯ ಅಂತೇಳಿ. ಆದರೆ ಇದಕ್ಕೆಲ್ಲ ಇನ್ಫ್ಲೂಯೆನ್ಸ್ಗಳು ಇರುತ್ತಾ ಅಂತ, ಇನ್ಫ್ಲೂಯೆನ್ಸಿಂದ ಆಗುತ್ತಾ ಅಂತ? ನಮ್ಮ ಎಕ್ಸ್ಪೀರಿಯನ್ಸ್ ಆಧಾರದ ಮೇಲೆ ಹೇಳ್ತೇನೆ. ನಾನು ASP ಆಗಿದ್ದೆ, ಮತ್ತೆ ಜೈಲ್ ಸೂಪರಿಂಟೆಂಡೆಂಟ್ ಆಗಿ ಹಲವಾರು ವರ್ಷಗಳು ಬೆಂಗಳೂರು ಜೈಲಿನಲ್ಲಿ ಸೇವೆ ಮಾಡಿದ್ದೀನಿ. DIG ಆಗಿ ಮತ್ತೆ ಅಡಿಷನಲ್ ಐಜಿ ಆಗಿ ಸರ್ವಿಸ್ ಮಾಡಿದ್ದೀನಿ. ಅಲ್ಲಿ DIG ಆಗಿದ್ದ ಸಂದರ್ಭದಲ್ಲಿ, ಸೂಪರಿಂಟೆಂಡೆಂಟ್ ಆಗಿದ್ದ ಸಂದರ್ಭದಲ್ಲಿ ಎಲ್ಲಾ ರೌಡಿಗಳು ನಮ್ಮಲ್ಲಿದ್ರು. ಮುತ್ತಪ್ಪರೆಯಿಂದ ಹಿಡಿದು ರೌಡಿಗಳೆಲ್ಲ ಇದ್ರು. ಅವ್ರಿಗೆ ಒಂದು ಎನ್ಕ್ಲೋಜರ್, ಒಂದು ಸ್ಥಳ ಅಂತ ನಿಗದಿಪಡಿಸಿರ್ತೀವಿ, ಅಲ್ಲಿ ಗಾರ್ಡ್ ಹಾಕಿರ್ತೀವಿ. 3 ಶಿಫ್ಟ್ ನಲ್ಲಿ ಗಾರ್ಡ್ ಇರ್ತಾರೆ. ಗಾರ್ಡ್ ಇರ್ತಾರೆ. ಅವ್ರಿಗೆ ಬೀಗ ಹಾಕೋದು ಮತ್ತೆ ತೆಗಿಯೋದು, 4 ಗಂಟೆಯಿಂದ 5 ಗಂಟೆ ಗೇಮ್ಸ್, ಒಂದು ಬೆಳಗ್ಗೆಯಿಂದ ಸಾಯಂಕಾಲ ಅನ್ಲಾಕ್ ಟು ಲಾಕಪ್ ವರ್ಗು ಸುಮಾರು ನಿಯಮಗಳನ್ನು ಪಾಲಿಸ್ಬೇಕಾಗ್ತದೆ. ಈ ಮಧ್ಯದಲ್ಲಿ ಇಂತ ಸೆಕ್ಯೂರಿಟಿ ಲ್ಯಾಬ್ಸ್ ಆದಾಗ ಈ ರೀತಿ ಬಂದು ಬೇರೆ ರೈವ್ಗಳು ಬಂದು ಈ ರೀತಿ ಮೀಟ್ ಆಗೋದಂತ ಒಂದು ಅಚಾತುರ್ಯ ನಡೆಯುವಂತ ಸಂದರ್ಭಗಳು ಆಗಿದಾವೆ. ಆಗಿಲ್ಲ ಅಂತ ಹೇಳಿಲ್ಲ. ಬಟ್ ಏನಂತಂದ್ರೆ ನಾವ್ ಎಚ್ಚೆತ್ಕೊಂಡು ಇದನ್ನ ತಡೆಗಟ್ಟಬೇಕಾಗುತ್ತೆ. ಮೇಲಾಗಿ ಅವ್ರಿಗೆ ತಿಳ್ಕೊಬೇಕದು. ಈಗ ದರ್ಶನ ಆಗ್ಲಿ, ಇನ್ನೊಬ್ರಾಗ್ಲಿ, ಯಾರೋ ಒಬ್ಬ ಅಲ್ಲಿ ಬಂದಾಗ ಯಾವ ರೀತಿ ನಡ್ಕೋಬೇಕು ಅಂತ ತಿಳ್ಕೊಬೇಕು. ಸಣ್ಣ ಮಕ್ಕಳಲ್ವಲ್ಲ, ಅವ್ರಿಗೆ ಎಲ್ಲ ಜ್ಞಾನ ಇದೆ, ಪರಿಜ್ಞಾನ ಇದೆ. ಈ ರೀತಿ ಎಲ್ಲ ಸೌಲಭ್ಯ ಸಿಗುತ್ತೆ ಅಂತ ಹೇಳಿ ಈ ರೀತಿ ಮಾಡೋದು ಬಹಳ ಅಕ್ಷಮ್ಯ ಅಪರಾಧ ಇದು. ಆಮೇಲೆ ಮತ್ತೆ ಚೇರುಗಳು ಹಾಕೊಂಡು ಹರಟೆ ಹೊಡ್ಕೊಂಡು ಕೊಡುವಂತ ಸ್ಥಳ ಅಲ್ಲ ಅದು. ಕಾರಾಗೃಹ ಎಲ್ಲಿ ಸುಧಾರಣಾ ಸ್ಥಳ. ಅಲ್ಲಿ ನಾವು ಅವ್ರಿಗೆ ಅನೇಕ ರೀತಿಯ ತರಬೇತಿಗಳನ್ನ ಕೊಡ್ತೀವಿ. ಆದ್ರೂ ಸಹ ಈ ರೀತಿ ಓದಿಸಿರೋದು ಖಂಡನಾರ್ಹ. ಅದನ್ನು ನಾವು ಖಂಡಿಸ್ತೀವಿ. ಓಕೆ, ನಿಮ್ಮ ಅನುಭವದ ಆಧಾರದಲ್ಲಿ ಇದೆಲ್ಲ ಕೂಡ ಹೇಳ್ತಾ ಇದ್ರಿ. ಅದೇ ಒಂದು ಅನುಭವದ ಆಧಾರದಲ್ಲಿ ಹೇಳಿ, ಇವತ್ತು ಜೈಲು ಒಳಗಡೆ ವಿಡಿಯೋ ಕಾಲ್ ಮಾಡ್ಬೋದಾ? ಮಾಡಬಾರ್ದು. ವಿಡಿಯೋ ಕಾಲ್ ಮಾಡೋಂಗಿಲ್ಲ, ಮೊಬೈಲು ಮಾಡೋಂಗಿಲ್ಲ. ನನ್ನ ಸೇವಾವಧಿಯಲ್ಲೇ ಸುಮಾರು ಸರ್ಚ್ ಮಾಡಿ 2,000 ಮೊಬೈಲ್ ನಾವು ಹೋಗಿ ಎಸ್ ಟಿ ರಮೇಶ್ ಅವ್ರ ಭೇಟಿನಲ್ಲಿ ನಾವು ಮೀಡಿಯಾದವರೆಲ್ಲ ಕರೆಸಿ ತೋರಿಸಿ ನಾವು ಕೂಡ ಬಂದಿದ್ವಿ. ಆ ಮೊಬೈಲ್ ಎಷ್ಟು ಸೀಸ್ ಆಗಿತ್ತು ರೇಡ್ ಆಗಿದ್ದಾಗ ಅಂತೇಳಿ ಅದೆಲ್ಲ ಕೂಡ ಗಮನಿಸಿದ್ವಿ. ಆದ್ರೆ ನಮಗಿರೋ ಮಾಹಿತಿ ಪ್ರಕಾರ ಒಬ್ಬ ಆರೋಪಿ 25,000 ಕೊಟ್ರೆ ಅಲ್ಲಿರುವಂತ ಸಿಬ್ಬಂದಿನೇ ಒಂದು ಚಾರ್ಜರ್ ಕೊಡ್ತಾರೆ, ಒಂದು ಫೋನ್ ಕೊಡ್ತಾರೆ. ಅದು 1 ವಾರದ ಮಟ್ಟಿಗೆ. ಯಾವನೋ ಒಬ್ಬ ಕಿಡಿಗೇಡಿ ಮಾಡ್ತಾನೆ. ಎಲ್ಲಾ ಅಧಿಕಾರಿಗಳು, ಎಲ್ಲಾ ಸ್ಟಾಫ್ ಆ ರೀತಿ ಇಲ್ಲ. ಒಬ್ಬ ಬ್ಲಾಕ್ ಇರುತ್ತೆ, 100ರಲ್ಲಿ ಒಬ್ಬ ಇರ್ಬೋದು. ವಿ ಕೆನಾಟ್ ಬ್ಲೇಮ್ ಆಲ್ ಸ್ಟಾಫ್. ಬಟ್ ಬಹಳ ನಿಷ್ಠಾವಂತರಿದ್ದಾರೆ. ಕೆಲವರು ನೀರ್ ಬಾಟ್ಲ್ ತಗೊಂಡೋಗಿ ದುಡ್ಡಿಗೆ ಕುಡ್ಕೊಂಡು ಡ್ಯೂಟಿ ಮಾಡುವಂತವ್ರು ಇದ್ದಾರೆ, ನಾನು ನೋಡಿದ್ದೀನಿ. ರಾಜಾ ಸರ್, ಬಹಳ ನಿಷ್ಠಾವಂತ ಇರುವಂತ ಅಲ್ಲಿನ ಸಿಬ್ಬಂದಿಗಳು ಎಲ್ಲಿಂದ ಎಲ್ಲೆಲ್ಲಿ ಹೋಗ್ತಾರೆ ಟ್ರಾನ್ಸ್ಫರ್ ಆಗಿ ಅಂತ ಚೆನ್ನಾಗಿ ಗೊತ್ತಿದೆ. ನಿಷ್ಠಾವಂತರಾಗಿದ್ದಂಥವರ ಪರಿಸ್ಥಿತಿ ಅದು. ಅದು ಏನ್ ಮಾಡಕ್ಕಾಗುತ್ತೆ, ಅದು ಒಂದು ಸಂದರ್ಭದಲ್ಲಿ ಆ ರೀತಿ ಆಗುತ್ತೆ. ಬಟ್ ಎಲ್ರಿಗೂ ನಾವು ದೋಷ ಮಾಡಕ್ಕಾಗಲ್ಲ. ನಮ್ಮ ಕ್ಲಿಷ್ಟ ಪರಿಸ್ಥಿತಿ ಕಾರಾಗೃಹ ಒಂದು ನೌಕರಿ ಅಂತಂದ್ರೆ ನೋಡಿ, ಲೆಕ್ಕ ಹಾಕೊಳ್ಳಿ, 4,000 5,000 ಮಂದಿ ಇರ್ತಾರೆ. ಅದ್ರಲ್ಲಿ ಯಾರೋ ಒಬ್ಬ ಸೇರ್ಕೊಂಡ್ಬಿಟ್ಟು ಈ ರೀತಿ ಮೊಬೈಲ್ ಸಪ್ಲೈ ಮಾಡೋನು, ಅವ್ರಿಗೆ ಫೋನ್ ಕೊಟ್ಟು ಫೋನ್ ತಗೊಂಡ್ಬಿಟ್ರೆ ನಮ್ಗೆ ಎಷ್ಟು ಮಂದಿಗೆ ತೊಂದರೆ ಆಗ್ತದೆ ನೋಡಿ.
ಸಿಂಪಲ್ ಆಗಿ ಒಬ್ಬ ಮಾಡೋ ತಪ್ಪಿಗೆ ಇಡೀ ನಾವ್ ಇಲಾಖೆ ತಲೆ ತೆಗೆಸುವಂತ ಒಂದು ಪರಿಸ್ಥಿತಿ ಆಗುತ್ತೆ. ಹೌದು ಒಬ್ಬ ಕಿಡಿಗೇಡಿ ಯಾವನೋ ಒಬ್ಬನು ಮಾಡ್ತಾನೆ ಈ ಕೆಲಸ. ರಾಜಾ ಸರ್, ಈಗ 100 ಲೀಟರ್ ಹಾಲು ಇಟ್ಬಿಟ್ಟು ಒಂದು ತೊಟ್ಟು ನಿಂಬೆ ಹುಳಿಯನ್ನ ಹಿಂಡಿದ್ರೆ ಮುಗೀತಲ್ವಾ, ಇಡೀ ಹಾಲೇ ಹೊಡೆದೋಗುತ್ತೆ. ಡೀಲಿಂಗ್ ವಿತ್ ಹ್ಯೂಮನ್ ಬೀಯಿಂಗ್ಸ್. ಅವರು ಮನುಷ್ಯರು, ನಾವು ಮನುಷ್ಯರೇ. ನಮ್ಮಲ್ಲೂ ಮನುಷ್ಯತ್ವ, ನಾವು ಮನುಷ್ಯತ್ವದಿಂದ ಅವ್ರಿಗೆ 24 ಗಂಟೆ ಅವ್ರಿಗೆ ಪೊಲೀಸ್ ಅಧಿಕಾರಿಗಳು ಅರೆಸ್ಟ್ ಮಾಡಿ ನ್ಯಾಯಾಲಯ ಪ್ರೊಡ್ಯೂಸ್ ಮಾಡಿ ಗೇಟ್ ನಲ್ಲಿ ಬಿಟ್ಬಿಟ್ಟು ಅವ್ರ ಕೆಲಸ ಮುಗೀತು. ಆ ಗೇಟ್ ಒಳಗೆ ತಗೊಂಡು 24 ಗಂಟೆ ಅವ್ರು ಮೇಂಟೈನ್ ಮಾಡ್ಬೇಕಲ್ಲ, ಅದು ಬಹಳ ತೊಂದರೆ. ನಮ್ಮ ಅಧಿಕಾರಿಗಳು ಸುಮಾರು ಮಂದಿ BP ಪೇಷಂಟ್ಸ್ ಆಗಿದ್ದಾರೆ. ನಾವು ಸೇವೆ ಸೇರಿದಾಗ ನಾವೆಲ್ಲ BP ಶುಗರ್ ಪೇಷಂಟ್ಸ್ ಆಗ್ಬಿಟ್ಟಿದೀವಿ. ಆ ಟೆನ್ಷನ್ ಇರುತ್ತೆ. ಆ ಸರ್ವಿಸ್ ನಲ್ಲಿ ಬೆಳಗ್ಗೆ 8 ಗಂಟೆಗೆ ಯೂನಿಫಾರ್ಮ್ ಹಾಕೊಂಡು ಒಳಗೋದ್ರೆ ಮಧ್ಯಾಹ್ನ ಊಟಕ್ಕೆ ಹೋಗಲ್ಲ ಎಷ್ಟೋ ಸಲ. ಹೌದು, ಸಾಯಂಕಾಲ ಇಷ್ಟೆಲ್ಲ ಆದ್ಮೇಲೆ ಇಡೀ ರಾತ್ರಿ ಯಾರು ನಿದ್ದೆನೂ ಮಾಡಿಲ್ಲ ಅಧಿಕಾರಿಗಳು, ಜೈಲಧಿಕಾರಿಗಳು. ಮಾತಾಡ್ತೀನಿ ರಾಜಾ ಸರ್. ಹಾಗೆ ಒಂದೇ ನಿಮಿಷ, ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಈಗ ವೈರಲ್ ಆದ ದರ್ಶನ್ ಫೋಟೋ ತೆಗೆದಿದ್ದು ಯಾವಾಗ? ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಗುರುವಾರ ಜೈಲಿನಲ್ಲಿ ಫೋಟೋ ತೆಗೆದಿರುವಂತ ಮಾಹಿತಿ. ಗುರುವಾರ ದರ್ಶನ್ ಅವರನ್ನ ಭೇಟಿಯಾಗಿದ್ದಂತ ನಟಿ ರಚಿತಾ ರಾಮ್, ಅವತ್ತು ಸಂಜೆ 4 ಗಂಟೆ ಸುಮಾರಿಗೆ ಜೈಲಿಗೆ ಬಂದಿದ್ದಂತ ನಟಿ ರಚಿತಾ ರಾಮ್ ಜೊತೆಯಲ್ಲೂ ಕೂಡ ಇಂಡವಾಳ ಸಚ್ಚಿದಾನಂದ ಅವರು ಕೂಡ ಆಗಮಿಸಿದ್ರು. ಅವರು ಹೊರಗಡೆ ಬಂದ ಬಳಿಕ ಈ ಫೋಟೋ ತೆಗೆದಿರಬಹುದು ಅಂತ ಹೇಳಲಾಗ್ತಾ ಇದೆ. ವೈರಲ್ ಆಗಿರುವಂತ ದರ್ಶನ್ ಫೋಟೋ ತೆಗೆದಿದ್ದು ಯಾವಾಗ ಅನ್ನುವ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಗುರುವಾರ ತೆಗೆದಿರುವಂತ ಫೋಟೋ ಅದು. ದರ್ಶನ್ ಅವರನ್ನ ಭೇಟಿ ಮಾಡಿದ್ದಂಥ ನಟಿ ರಚಿತಾ ರಾಮ್ ಭೇಟಿ ಮಾಡೋದಕ್ಕೆ ಹೋಗ್ತಾ ಇದ್ದ ಸಂದರ್ಭದ ದೃಶ್ಯ. ರಚಿತಾ ರಾಮ್ ಅವರು ಹೋಗ್ತಾ ಇರುವಂತ ದೃಶ್ಯ. ಅವರು ವಾಪಸ್ ಹೊರಗಡೆ ಬಂದು ಒಂದು ಮಾತನ್ನ ಕೂಡ ಹೇಳ್ತಾರೆ. ಸಾಧ್ಯ ಇದ್ರೆ ಆ ಬೈಟ್ ಇದ್ದೆ ಅದನ್ನ ಪ್ಲೇ ಮಾಡಿ. ನೋಡಿ, ಈಗ ರಚಿತಾ ರಾಮ್ ಅವರು ಹೇಳಿಕೆಯನ್ನು ಕೊಟ್ಟಿದ್ರಲ್ಲ, ಆ ಹೇಳಿಕೆಗೆ ನಿಜ ಆಗಿದೆ. ರಾಜ ತರನೇ ಇರಬೇಕು ಅಂತೇಳಿ ಬಾಸ್ ಎಲ್ಲಿದ್ರು ಬಾಸ್ ಅಂತಾನೆ ಹೇಳಿದ್ದಂಥ ರಚಿತಾ ರಾಮ್ ಗುರುವಾರ ಭೇಟಿ ಬಳಿಕ ದರ್ಶನ್ ಬಗ್ಗೆ ಮಾತಾಡಿದ್ರು. ಬಾಸ್ ತರನೇ ಇರಬೇಕು, ರಾಜ ತರನೇ ಇರಬೇಕು. ಆದರೆ ರಾಜ ಆಸ್ಥಾನದಲ್ಲಿದ್ದಾಗ ಮಾತ್ರ ರಾಜ, ಜೈಲಲ್ಲಿದ್ದಾಗಲ್ಲ. ನನಗೆ ಹಾನೆಸ್ಟ್ಲಿ ಹೇಳ್ತೀನಿ, ನೋಡೋದಕ್ಕೆ ಬಂದಿಲ್ಲ ಹಾಗೆ ಹೀಗೆ ಅಂತ ಅಲ್ಲ. ರಾಜನ ಥರನೇ ನೋಡೋದಕ್ಕೆ ಇಷ್ಟ ನನಗೆ. ಬಟ್ ಯಾಕೋ ಮನ್ಸು ತಡೀಲೇ ಇಲ್ಲ. ಸೊ ತುಂಬ ಮಿಸ್ ಮಾಡ್ಕೊಳ್ತಿದ್ದೀವಿ ಅಂದಾಗ ಇಟ್ಸ್ ಬೆಟರ್ ಲೆಟ್ ಮಿ ಗೋ ಸಿ ಹಿಮ್ ಆ್ಯಂಡ್ ಕಮ್ ಅಂತ ಅನಿಸ್ತು. ಸೊ ಐ ಜಸ್ಟ್ ಕೇಮ್ ಆ್ಯಂಡ್ ನೋಡಿ ಸ್ವಲ್ಪ ನಿರಾಳ ಆಯಿತು. ಆ್ಯಂಡ್ ಪ್ರಮುಖವಾಗಿ ಅವ್ರ ಆರೋಗ್ಯ ಬಗ್ಗೆ ವಿಚಾರಿಸ್ಕೊಂಡೆ. ಸೊ ಹಿ ಈಸ್ ವೆರಿ ಹೆಲ್ದಿ, ಈಸ್ ವೆರಿ ಫೈನ್. ಏನು ಮಾತಾಡ್ತಾರೆ ನನಗೆ ಹಾನೆಸ್ಟ್ಲಿ ಹೇಳ್ತೀನಿ, ನೋಡೋದಕ್ಕೆ ಬಂದಿಲ್ಲ ಹಾಗೆ ಹೀಗೆ ಅಂತ ಅಲ್ಲ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ನಾಗರಾಜ್ ಈಗ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ರಾಜನ್ ಥರನೇ ನೋಡೋದಕ್ಕೆ ಇಷ್ಟ ಅಂತಂದ್ರು. ರಾಜನ್ ಥರನೇ ಇದಾರಲ್ಲ ಒಳಗಡೆ ನಾಗರಾಜ್? ಖಂಡಿತ ನಾಗೇಂದ್ರ, ಏನು ಈ ಒಂದು ನಟ ದರ್ಶನ್ ವಿಚಾರವಾಗಿ